ಆದ್ರೂ ಈ ಒಂದು ಸೆಲೆಬ್ರೇಷನ್ಸ್ ಗಳನ್ನ ಮಾಡ್ಲೇಬೇಕು. ದೀಪಾವಳಿ ಇದು ನವರಾತ್ರಿ 9 days ಮಾಡ್ತೀವಲ್ಲ, ಸೊ ಇದನ್ನ ಇವತ್ತು ಆಕ್ಚುಲಿ 3rd June ನೀವು ಬೆಂಗಳೂರು ಡೇ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಸೆಲೆಬ್ರೇಷನ್ಸ್ 18 days ಮಾಡ್ಬೇಕು. ನಾನಂದ್ರೆ ಈಗ ಜೂನ್ 3 ನೀವು ರೀನೇಮ್ ಮಾಡ್ಬಿಡಿ, ಆರ್ಸಿಬಿ ಡೇ ಅಂತ ಮಾಡ್ಬಿಡಿ. ಎಲ್ಲರೂ ಇದ್ದಾರೆ ನೋಡಿ ನೋಡಿ ಗಾಯ್ಸ್, ಚಾಂಪಿಯನ್ಸ್ ನೋಡಿ ನೋಡಿ, 18 ವರ್ಷದ ಕನಸು ಸೆಲೆಬ್ರೇಟ್ ಮಾಡಿರೋದು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಒಂದು ಪುಟ್ಟ ಮಗುಗೆ ಹೊಸ ಬೊಂಬೆ ಸಿಕ್ಕಿದ್ರೆ ಯಾವ ತರ ಮಜಾ ಮಾಡುತ್ತಲ್ಲ ಆ ತರ ಎಂಜಾಯ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ. ಇದು ನಿಜವಾಗ್ಲೂ ಕಣ್ಣು ಮನ ಸೆಳೆಯುವಂತ ಒಂದು ಕ್ಷಣ. ನೋಡಿ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಕಪ್ಪನ್ನು ಎತ್ತಿದ್ದಾರೆ. ನೋಡಿ ನೋಡಿ ಗಾಯ್ಸ್, ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಗೌತಮ್, The RCB fans will never ever forget. ವಿರಾಟ್ ಕೊಹ್ಲಿ ಕೊಹ್ಲಿ ಕೈ ಕೊಡಬಿಟ್ಟು ಹಿಂದೆಂತ ಸಿಕ್ಬಿಟ್ರು ನನಗೆ. ಆನಂದ ಬಾಷ್ಪ ಅಲ್ಲ ಇದು ಭಾರಿ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗ್ಬಿಡಲ್ಲ ಇಷ್ಟು ಬರೀ ಈಗ ಬೇರೆ ಟೀಮ್ ಗೆದ್ದು ಇಷ್ಟೊಂದು ಜನಗಳು ಅವರು ರಾಜ್ಯದವರಾದ್ರೆ ತಲೆ ಕಟ್ಸಂತದ್ರು ಇಷ್ಟು ಬರೀ 70 ಕೋಟಿ 70 ಕೋಟಿ ಹತ್ತತ್ರ ಹೋಗ್ತಾ ಇತ್ತು. ಬರೀ ಕೋಟಿ ಈ ಒಂದು ಕ್ಷಣಕ್ಕೆ 18 ವರ್ಷದಿಂದ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ನನ್ನ ಸರ್ವಸ್ವನೇ ಕೊಟ್ಬಿಟ್ಟೆ ಈ ಒಂದು ಕಪ್ಗೆ ಅಂತ. ಸೊ ಇದು ಮರೆಯಲಾಗದಂತ ಒಂದು ಕ್ಷಣ. ಮಧು ಅವರೇ, ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ಅಂತ ಇವತ್ತು ನಾವು ಹೇಳಬಹುದು. ಆ ತರ ಒಂದು ಅನುಭವಿಸ್ತಾರೆ ಅಂತ ಒಂದು ತಂಡ ಇವತ್ತು ಗೆಲುವಿನ ಸವಿದಿದ್ದಾರೆ ಅಂತಾನೆ ಹೇಳ್ಬೇಕು. ಇದಕ್ಕೆ ಕಾರಣ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಹಾಗೂ ಆಶೀರ್ವಾದ ಅಂತಾನೆ ಹೇಳ್ಬೇಕು. ಅನ್ಬಿಲಿವಬಲ್ ಮೂಮೆಂಟ್ಸ್ ನಾವು ನೋಡ್ತಾ ಇರೋದು. ಆರ್ಮಿ ರೆಡ್ ಆರ್ಮಿ ಇವತ್ತು ಚಾಂಪಿಯನ್ಸ್ ಆಗಿರೋದು. ಪಂಜಾಬ್ ಕಿಂಗ್ಸ್ ನ ಮಟ್ಟ ಹಾಕಿರೋದು 6 ರನ್ ಇಂದ ಕ್ಲೋಸ್ಲಿ ಕಂಟೆಸ್ಟೆಡ್ ಮ್ಯಾಚ್. ಬ್ಯೂಟಿಫುಲ್ ಗೇಮ್. ಇಲ್ಲಿ ಒಬ್ಬ ಇಂಡಿವಿಜುವಲ್ ಅಲ್ಲ ಚಾಂಪಿಯನ್, ಇಡೀ ಟೀಮೇ ಚಾಂಪಿಯನ್. ಮಾತ್ರ ಅಲ್ಲ ಗುರು, ಪ್ರತಿಯೊಬ್ಬ ಕೋಚಿಂಗ್ ಸ್ಟಾಫ್ ನ ಸದಸ್ಯ ಕೂಡ ಇದಕ್ಕೆ ಅರ್ಹರು. ಯಾಕೆ ಅಂದ್ರೆ ಆಟಗಾರರನ್ನ ತಯಾರು ಮಾಡೋದಕ್ಕೆ ಇವರು ಕೂಡ ಅಷ್ಟೇ ಪರಿಶ್ರಮವನ್ನ ಪಟ್ಟಿದ್ದಾರೆ. ದಿನನಿತ್ಯ ರಾತ್ರಿಗಳಲ್ಲಿ ಮೀಟಿಂಗ್ ಮಾಡಿ, ಡಿಸ್ಕಷನ್ ಮಾಡಿ, ಪ್ಲಾನಿಂಗ್, ಅನಾಲಿಸಿಸ್ ಜೊತೆಗೆ ಆಗಿದ್ರೆ ಇನ್ಸೈಡ್ ದ ಗ್ರೌಂಡ್ ಆಡ್ತಾ ಇರೋ ಪ್ರತಿಯೊಬ್ಬ ಆಟಗಾರ ಕೂಡ, ಪ್ರತಿಯೊಬ್ಬ ಆರ್ಸಿಬಿ ತಂಡದ ಆಟಗಾರ ಹಾಗೂ ಸಪೋರ್ಟ್ ಸ್ಟಾಫ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಇದಕ್ಕೆ ಮುಖ್ಯ ಪಾತ್ರವನ್ನ ವಹಿಸಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗೆ ಕೂಡ ಹೊಂದಿರುವಂತಹ ಕಪ್ ಆಗಿದೆ ಇದು. 18 ವರ್ಷಗಳಿಂದ ಮಳೆ ಇರ್ಲಿ, ಬಿಸಿಲಿರ್ಲಿ, ಕಪ್ ಇರ್ಲಿ, ಇಲ್ಲದೆ ಇರ್ಲಿ, ಪ್ರತಿ ದಿನ ಕೂಡ ಆರ್ಸಿಬಿ ಅಂತ ಬಂದಾಗ ಇದು ನಮ್ಮ ತಂಡ. ಒಂದಲ್ಲ ಒಂದು ದಿನ ಕಪ್ ನಮ್ದೆ ಅಂತ ಹೇಳಿ ಛಲದೊಂದಿಗೆ ಯಾರೆಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಫ್ಯಾನ್ಸ್ ಇದ್ರು ಅವರಿಗೆ ಎಲ್ಲರೂ ಕೂಡ ಸಲ್ತಾ ಇರುವಂತ ಈ ಒಂದು IPL ನ ಚೊಚ್ಚಲ ಕಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಫ್ಯಾನ್ ಪಡೆಗೆ ಇವತ್ತು ರಾತ್ರಿ ಅಲ್ಲ ನಾಳೆ ರಾತ್ರಿ ಗಾಯ್ಸ್, ಟ್ರೋಫಿನ ನೋಡಿದ್ರಲ್ಲ, ಎಲ್ಲರೂ ಕಣ್ ತುಂಬ್ಕೊಳ್ಳಿ. ಯಾಕೆಂದ್ರೆ 18 ವರ್ಷಗಳ ವೇಟ್ ಆದ್ಮೇಲೆ ಸಿಕ್ಕಿರೋ ಕಪ್ ಆಗಿದೆ ಇದು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಗೆ. ಇವತ್ತು ನಾಳೆ ನೈಟ್ ಅಲ್ಲ, ನೆಕ್ಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಪಾರ್ಟಿ ಮಾಡ್ತಾನೆ ಇರ್ತಾರೆ. ಸೊ RCB ಫ್ಯಾನ್ಸ್ಗೆ 18 ವರ್ಷ ಏನ್ ವೇಟ್ ಮಾಡಿದ್ರು, ಆ ವೇಟಿಂಗ್ ಗೇಮ್ ಏನ್ ನಡೀತಾ ಇತ್ತು ಅದು ಮುಗ್ದಿದೆ. ಈ ಒಂದು ಸೆಲೆಬ್ರೇಷನ್ಸ್ ಗಳನ್ನ ಮಾಡ್ಲೇಬೇಕು. ದೀಪಾವಳಿ ಇದು ನವರಾತ್ರಿ 9 days ಮಾಡ್ತೀವಲ್ಲ, ಸೊ ಇದನ್ನ ಇವತ್ತು ಆಕ್ಚುಲಿ 3rd June ನೀವು ಬೆಂಗಳೂರು ಡೇ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಸೆಲೆಬ್ರೇಷನ್ಸ್ 18 days ಮಾಡ್ಬೇಕು. ನಾನಂದ್ರೆ ಈಗ ಜೂನ್ 3 ನೀವು ರೀನೇಮ್ ಮಾಡ್ಬಿಡಿ, ಆರ್ಸಿಬಿ ಡೇ ಅಂತ ಮಾಡ್ಬಿಡಿ. ಎಲ್ಲರೂ ಇದ್ದಾರೆ ನೋಡಿ ನೋಡಿ ಗಾಯ್ಸ್, ಚಾಂಪಿಯನ್ಸ್ ನೋಡಿ ನೋಡಿ, 18 ವರ್ಷದ ಕನಸು ಸೆಲೆಬ್ರೇಟ್ ಮಾಡಿರೋದು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಒಂದು ಪುಟ್ಟ ಮಗುಗೆ ಹೊಸ ಬೊಂಬೆ ಸಿಕ್ಕಿದ್ರೆ ಯಾವ ತರ ಮಜಾ ಮಾಡುತ್ತಲ್ಲ ಆ ತರ ಎಂಜಾಯ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ. ಇದು ನಿಜವಾಗ್ಲೂ ಕಣ್ಣು ಮನ ಸೆಳೆಯುವಂತ ಒಂದು ಕ್ಷಣ. ನೋಡಿ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಕಪ್ಪನ್ನು ಎತ್ತಿದ್ದಾರೆ. ನೋಡಿ ನೋಡಿ ಗಾಯ್ಸ್, ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಗೌತಮ್, ನಿಮ್ಗೆ ಗೊತ್ತಿದೆ ಕೃಣಾಲ್ ಪಾಂಡ್ಯ
ಚಾಂಪಿಯನ್ ಟೀಮ್ ಅಲ್ಲಿ ಇದ್ದವರು ಯಾವ ತರ ಫೈನಲ್ ಮ್ಯಾಚ್ ಆಡ್ಬೇಕು ಅಂತ ಪ್ರೆಷರ್ ಗೊತ್ತು. ಸುರೇಶ್ ಶರ್ಮಾ KKR ಅದನ್ನ ಅನುಭವಿಸಿದ್ದಾರೆ. ಫಿಲ್ ಸಾಲ್ಟ್ ಕೂಡ ಅಷ್ಟೇ, ಭುವನೇಶ್ವರ್ ಕುಮಾರ್ SRH ಜೊತೆ ಆಗಿದ್ದಾರೆ. ಜಾಶ್ ಹೇಸಲ್ವುಡ್ ಎಷ್ಟೋ ಫೈನಲ್ ಆಡಿರೋ ಅನುಭವ. ಸೊ ಐ ಥಿಂಕ್ ಇದೆಲ್ಲ ಕೂಡ ಬಂದಿದ್ದು ನೀವು ಹೇಳ್ದಂಗೆ ಹಲವಾರು ಇಂಡಿವಿಜುವಲ್ ಚಾಂಪಿಯನ್ ಆಟಗಾರರೆಲ್ಲ ಒಂದು ಸಮ್ಮೇಳನ ಆಗಿ ಆಡ್ತಿದ್ದೀವಿ. ಇದು ಟೋಟಲಿ ಟೀಮ್ ಎಫರ್ಟ್, ಬರೀ ಪ್ಲೇಯರ್ಸ್ ಇಂದ ಅಂತಲ್ಲ, ಇವನ್ ಸಪೋರ್ಟ್ ಸ್ಟಾಫ್ ನಾವು ಅದೇ ಅಷ್ಟೇ ಕ್ರೆಡಿಟ್ ಕೊಡ್ಬೇಕು. ಇದು ಸಖತ್ ಕ್ಲಾರಿಟಿ ಇತ್ತು ಅವ್ರಿಗೆ. ಅವ್ರು ಏನೇನ್ ಪಿಕ್ ಮಾಡಿದ್ರು, ಯಾವ್ಯಾವ ಪಿಕ್ಸ್ ಮಾಡಿದ್ರು ಎಲ್ಲಾದ್ರೂ ಅವ್ರಿಗೆ ಯಾವ್ದೋ ಪ್ಲೇಯರ್ಗೆ ಕೋಟಿ ಕೊಟ್ಟು ಆತರ ಮುಸ್ರಿ ಬದಿ ಅವ್ರು ಹಾಕಿದ್ರು ಇವತ್ತು ಮುಸ್ರಿ ಹಂಗ್ ಹೊಡಿತಿದ್ರು. ಅದರಿಂದ ನಮ್ಗೆ ಸಿಗದೆ ಇರೋದೇ ಒಳ್ಳೆದಾಯ್ತು ನಮ್ಗೆ. ಔಟ್ಸ್ಟ್ಯಾಂಡಿಂಗ್ ಟೀಮ್ ನ ಕಟ್ಟಿದ್ದಾರೆ. ಅದು ಒಬ್ಬ ಇಬ್ಬ ಅಲ್ಲ, ಒಬ್ಬೊಬ್ರು ಒಂದೊಂದು ಹಂತದಲ್ಲಿ ಬಂದು ಕೊಟ್ಟಿದ್ದು ಇವತ್ತೇ ಕ್ಲಾಸಿಕ್ ಎಕ್ಸಾಂಪಲ್. ಅದು ಹೇಸಲ್ವುಡ್ ಒಂದ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತ ಹೇಳಿದ್ರೆ ಭುವನೇಶ್ವರ್ ಕುಮಾರ್ ಯಾವ ತರ ಸ್ಪೆಲ್ ಮಾಡಿದ್ರು. ಕೃಣಾಲ್ ಪಾಂಡ್ಯ ದ ಸ್ಪಿನ್ನರ್, ಜ್ಞಾಪಕ ಇದ್ರೆ ಫಸ್ಟ್ ಗೇಮ್ ಇನಾಗ್ರಲ್ ಗೇಮ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ಕೃಣಾಲ್ ಪಾಂಡ್ಯ. ಫೈನಲ್ಸ್ ಯಾರು ಮ್ಯಾನ್ ಆಫ್ ದ ಮ್ಯಾಚ್? ಕೃಣಾಲ್ ಪಾಂಡ್ಯ. ಸ್ಟಾರ್ಟ್ ಇಂದ ಎಂಡ್ ವರ್ಗೂ ಅವರು ಒಂಥರ ಲಕ್ಕಿ ಚಾರ್ಮ್. ಅವರನ್ನು ಅವರ ಚಾಂಪಿಯನ್ ಆಗಿ ಕೊನೆಗೂ ನಂಬರ್ 18 ನಮ್ಮ ವಿರಾಟ್ ಕೊಹ್ಲಿಗೆ ಡೆಡಿಕೇಟ್ ಮಾಡ್ತಾ ಟಾಟಾ IPL 2025 ನ ಚಾಂಪಿಯನ್ಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕಣ್ಣು ತರ್ಕೊಳ್ಳೋದೇ ಈಗ ಈ ಕಪ್ಪು ಕೆರೆ ಬಿಡ್ಬೇಕಾಯ್ತು ಅದ್ ಕಪ್ಪು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ 18 ವರ್ಷದ ಈ ಚಂದ್ರ ನಮ್ಮ ಚಂದ್ರ ಪಟಕಿನ ಬರ್ಕ